ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮ್ಯಾಗಿ ಪಿಜ್ಜಾ ಮಾಡುವುದನ್ನು ಹೇಳಿಕೊಡ್ತೇನೆ. ಮ್ಯಾಗಿ ಪಿಜ್ಜಾ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮ್ಯಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. 2 ಮೊಟ್ಟೆ, 2 ಟೊಮೊಟೊ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು. ನಾನು 3 ಮೆಣಸಿನ್ಕಾಯಿ ತೊಗೊಂಡಿನಿ, ಸ್ವೀಟ್ ಕಾರ್ನ್ ಇದು, 2 ಈರುಳ್ಳಿ ಸಣ್ಣ ಹೆಚ್ಚಿಟ್ಕೊಂಡಿದ್ದೆ. ಈಗ ನಾವು ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು 1 ಗ್ಲಾಸ್ ನೀರು ಹಾಕಿಕೊಳ್ಳೋಣ. ಈ ನೀರಿನಲ್ಲಿ ನಾವೀಗ ಮ್ಯಾಗಿಯನ್ನು ಚೆನ್ನಾಗಿ, ಅಂದರೆ ಸ್ವಲ್ಪ ಗಟ್ಟಿಯಾಗಿರಬೇಕು, ಹಂಗೆ ಬೇಯಿಸ್ಕೊಳ್ಳೋಣ. ಅಷ್ಟು ಸಾಫ್ಟಾಗಿರಬಾರ್ದು, ಅಷ್ಟು ಮೆತ್ತಗೂ ಆಗಿರಬಾರ್ದು, ಮೀಡಿಯಮ್ ಇರಬೇಕು. ನೋಡಿ, ಈ ಥರ ಸಾಕು. ಇಷ್ಟು ಮೀಡಿಯಮ್ ಆಗಿದೆ ಮ್ಯಾಗಿ. ಈಗ ಆಫ್ ಮಾಡಿಕೊಳ್ಳೋಣ ಗ್ಯಾಸ್. ನೀರೆಲ್ಲ ತೆಕ್ಕೊಂಡು ಆಮೇಲೆ ಮಿಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ಗ್ಯಾಸ್ ಆನ್ ಮಾಡಿಕೊಳ್ಳೋಣ. ಆನ್ ಮಾಡಿಕೊಂಡು ಈಗ ಹೆಂಚಿಟ್ಕೊಂಡು ಸ್ವಲ್ಪ ಎಣ್ಣೆ, ಇದು ಮೀಡಿಯಮ್ ಸೈಜಲ್ಲಿ ಇಡಮ್ಮ ಗ್ಯಾಸು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹೆಂಚಿನ ತುಂಬ ಎಣ್ಣೆ ಸವರಿಕೊಳ್ಬೇಕು. ಇದು ಎಣ್ಣೆ ಚೆನ್ನಾಗಿ ಕಾಯ್ಬಿಡಿ. ಅಷ್ಟರೊಳಗೆ ನಾವು ಈ ಮ್ಯಾಗಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸಣ್ಣಗೆ ಹೆಚ್ಚಿಟ್ಕೊಂಡಂತ ಈರುಳ್ಳಿ ಈಗ ಇದಕ್ಕೆ ಸ್ವಲ್ಪ ಅರ್ಧ ಹಾಕಿಕೊಳ್ತೇನೆ. ಮೆಣಸಿನ್ಕಾಯಿನೂ ಅರ್ಧ ಹಾಕ್ಕೊಂಡು, ಸ್ವೀಟ್ ಕಾರ್ನೂ ಸ್ವಲ್ಪ ಹಾಕ್ಕೊಳ್ತೇನೆ. ಟೊಮೊಟೊ ಈ ಥರ ಹೆಚ್ಚಿಟ್ಕೊಳ್ಬೇಕು, ರೌಂಡ್ ಆಗಿ ಸ್ವಲ್ಪ ಹಾಕ್ಕೊಳ್ತೇನೆ. ಸ್ವಲ್ಪ ಮೇಲೆ ಇಡೋಕೆ ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ತೀನಿ. ಸ್ವಲ್ಪ ಹಾಕಿ ಹಚ್ಕಾಕ ಸ್ವಲ್ಪ ಅರಿಶಿಣ, ಈಗ ಹಿಪ್ಪಿ ನೂಡಲ್ಸ್ದು ಒಂದು ಪುಡಿ, ಪ್ಯಾಕೆಟ್ ಪುಡಿ ಹಾಕ್ತೀನಿ ನೋಡಿ. ಇದನ್ನೆಲ್ಲ ಈಗ ಕೈಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ 2 ಮೊಟ್ಟೆ ಹೊಡೆದು ಹಾಕಿ. ಮೊಟ್ಟೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಎಲ್ಲ ಮಿಕ್ಸ್ ಆಗುತ್ತೆ, ತರಕಾರಿ, ಮ್ಯಾಗಿ ಎಲ್ಲ ಪುಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವೀಗ ಹೆಂಚು ಕಾದಿದೆ ನೋಡಿ, ಹೆಂಚು ಚೆನ್ನಾಗಿ ಕಾದಿದೆ. ಈ ಥರ ಎಲ್ಲ ಟೊಮೊಟೊ ಈ ಥರ ಇಟ್ಕೊಳ್ಬೇಕು. ಟೊಮೊಟೊ ಇಟ್ಕೋಬೋದು, ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆ ಇಟ್ಕೋಬೋದು. ಈರುಳ್ಳಿ, ಸ್ವಲ್ಪ ಮೆಣಸಿನಕಾಯಿ, ಈಗ
ಈಗ ಇದು ಮಿಕ್ಸ್ ಮಾಡಿಕೊಂಡಂಥ ಮ್ಯಾಗಿ ಇದನ್ನೆಲ್ಲ ಹಾಕ್ಬೇಕು. ಈ ಥರ ನೀಟಾಗೆಲ್ಲ ರೌಂಡ್ಗೆ ಮಾಡ್ಕೊಳ್ಬೇಕು. ಮೆಣಸು ಎಷ್ಟು ದೊಡ್ಡದಿದೆ ಅಷ್ಟು ಮಾಡ್ಬೇಕು. ಚೆನ್ನಾಗಿ ಮೇಲೆ ಸ್ವೀಟ್ ಕಾರ್ನು ಈ ಥರ ಉದುರಿಸ್ಕೊಳ್ಬೇಕು. ನಿಮ್ಗೆ ಇಷ್ಟ ಆದರೆ ಇಲ್ಲಿ ಮೇಲೆ ಜೊತೆಗೆ ಟೊಮೆಟೊ ಮತ್ತು ಆಲೂಗಡ್ಡೆನೂ ಇಟ್ಕೋಬೋದು. ಚೀಸನ್ನು ಹಾಕಿಕೊಳ್ಬೋದು. ನಿಮ್ಗೆ ಇಷ್ಟ ಆಗುತ್ತೆ, ಚೆನ್ನಾಗಾಗುತ್ತೆ. ಈಗ ನಮ್ಮ ಹತ್ರ ಇರಲಿಲ್ಲ, ಅದಕ್ಕೆ ಈ ಥರ ಮಾಡೋದು. ಇದ್ರ ಮೇಲೆ ಒಂದೇನಾದರೂ ಮುಚ್ಚಿಟ್ಕೊಳ್ಳೋದು. ಮೀಡಿಯಮ್ ಸಣ್ಣಗೆ ಗ್ಯಾಸ್ ಸಣ್ಣಗೆ ಇಟ್ಕೊಳ್ಬೇಕು. ಈ ಥರ ಮುಚ್ಚಿಟ್ಕೊಳ್ಳೋಣ. ಒಂದು 10 ನಿಮಿಷ ಬಿಟ್ಟು ನೋಡ್ಕೊಳ್ಳೋಣ. ಈಗ ನೋಡಿಕೊಳ್ಳೋಣ ಯಾವ ಥರ ಆಗಿದೆ ಮ್ಯಾಗಿ ಅಂತ. ಇದು ರುಚಿಕರವಾದ ಮ್ಯಾಗಿ ಪೀಝಾ ಚೆನ್ನಾಗಾಗಿದೆ. ನಿಮಗೆ ಈ ಥರ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.